ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನಗಂಗೆಯ ಶಾಲೆ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ. ಶಾಲೆ ಕಲಿಕೆಯ ಶಾಲೆ ಜ್ಞಾನಗಂಗೆಯ ಶಾಲೆ. ಇಂದಿನ ವಿಷಯ ಪ್ರಥಮ ಭಾಷೆ ಕನ್ನಡ. ಭಾಗವಹಿಸುವವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಂಜನಪದವು, ಇಲ್ಲಿನ ಅನಂತ ಪದ್ಮನಾಭ. ತಿಳಿಯೋಣ ಬನ್ನಿ ಗೆಳೆಯರೇ. ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಈ ರೇಡಿಯೋ ಬಾನುಲಿ ಪ್ರಸಾರ ಪಾಠವನ್ನು ಆಲಿಸ್ತಾ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರೇ ಹಾಗೆಲ್ಲ ಶ್ರೋತೃಗಳಿಗೆ ನಾನು ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ 1 ಅಂಕ, 2 ಅಂಕ, 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳು, ಇದರಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಇದೆ. ಹೆಚ್ಚಾಗಿ ಇದರಿಂದ ಸಂದರ್ಭ, ಪಾಠದ ಮಧ್ಯಭಾಗದಿಂದ ಸಂದರ್ಭಗಳು ಈ ಪಾಠದಿಂದ ಕೇಳುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪಠ್ಯಪುಸ್ತಕವನ್ನು ಓದಬೇಕು ಅನ್ನೋ ಸಲಹೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತೀವಿ. ಇನ್ನು ಕವಿ ಪರಿಚಯವು ಕೂಡ ಇದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ವಿ.ಕೃ. ಗೋಕಾಕ್ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ಇವರು ಸೇರೋದ್ರಿಂದ ಇದನ್ನು ಕೂಡ ನಾವು ವಿದ್ಯಾರ್ಥಿಗಳು ಹೆಚ್ಚು ಒತ್ತು ಕೊಟ್ಟು ಓದಬೇಕಾಗ್ತದೆ. ಇನ್ನು ಹೊಸ ಪಾಠ, ಸಾಮಾನ್ಯವಾಗಿ ಈವರೆಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೇ ಇರತಕ್ಕಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಹಳೆಗನ್ನಡದಲ್ಲಿ ಇರುವಂಥ ಒಂದು ಗದ್ಯವನ್ನು ಇಟ್ಟಿದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾದ 1, 2, 3, 4 ಅಂಕದ ಪ್ರಶ್ನೆಗಳು. ಸಾಮಾನ್ಯವಾಗಿ ಇದರಲ್ಲಿ ಕೌಸಂಬಿಯ ಅರಸ ಯಾರು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಈ ಥರದ ಸರಳ ಪ್ರಶ್ನೆಗಳು ಬರ್ತವೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಅಥವಾ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು? ಈ ಥರದ ಪ್ರಶ್ನೆಗಳು ಬರ್ತವೆ. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಅಲ್ಲಿ 2 ಪ್ರಶ್ನೆ ಇದೆ. ಅಥವಾ ಅಂತ ಕೇಳೋದ್ರಿಂದ ನೀವು 1 ಪ್ರಶ್ನೆಯನ್ನು ಅಭ್ಯಾಸ ಮಾಡಿದರೆ ಸಾಕಾಗ್ತದೆ. ಮತ್ತು ಹಳೆಗನ್ನಡದ ಒಬ್ಬ ಕವಿಯ ಬಗ್ಗೆ ಕೇಳುವಂತಹ ಸಾಧ್ಯತೆಗಳು ಇರೋದರಿಂದ ಗದ್ಯದಿಂದ ಕೇಳಿದರೆ ಸಾಮಾನ್ಯವಾಗಿ ಶಿವಕೋಟ್ಯಾಚಾರ್ಯನ ಬಗ್ಗೆ ಕೇಳಬಹುದು. ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು. ಯಾಕೆಂದರೆ ಇದರಲ್ಲಿ ಬಹಳ ಸರಳವಾದಂಥದ್ದು. ಹಾಗಾಗಿ ಇದನ್ನು ವಿದ್ಯಾರ್ಥಿಗಳು ಬರೆಯುವಂತಹ ಅವಕಾಶಗಳು ಹೆಚ್ಚಿದೆ. ಇದಿಷ್ಟು ನಾವು ಗದ್ಯ ಭಾಗದ್ದು ನೋಡಿದರೆ. ಇನ್ನು ಪಠ್ಯಪೋಷಕದಲ್ಲಿ ಸುಮಾರು 6 ಪಾಠಗಳನ್ನು ಇಟ್ಟಿದ್ದಾರೆ. ಪಠ್ಯಪೋಷಕದಲ್ಲಿ ಭಾಗ 1ರಲ್ಲಿ 3 ಮತ್ತು ಭಾಗ 2ರಲ್ಲಿ 3 ಪಾಠಗಳಿದೆ. ಇದರಲ್ಲಿ ಬಹಳ ಸರಳವಾಗಿ ಒಂದು ಪಾಠದಿಂದ ಒಟ್ಟು 9 ಅಂಕಗಳು ಇರ್ತವೆ. 2 ಅಂಕದ 4 ಪ್ರಶ್ನೆಗಳು ಮತ್ತು 1 ಪಾಠದಿಂದ 1 ಅಂಕ ಬರ್ತದೆ. ಅದು ಯಾವ ಪಾಠದಿಂದ ಬರ್ತದೆ ಸರ್ ಅಂತ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಪ್ರಶ್ನೆ ಪತ್ರಿಕೆ ರಚನೆ ಮಾಡುವವರು ಆ ಸಂದರ್ಭದಲ್ಲಿ ಯಾವುದರಿಂದ ಆಯ್ಕೆ ಮಾಡ್ತಾರೆ ಅನ್ನೋದರ ಮೇಲೆ ನಿಂತಿರುವಂಥದ್ದು. ಹಾಗಾಗಿ 2 ಅಂಕದ ಪ್ರಶ್ನೆಗಳು ಯಾವುದಿರ್ತದೆ, 1 ಅಂಕದ ಪ್ರಶ್ನೆಗಳು ಯಾವುದಿರ್ತದೆ ಅನ್ನೋದನ್ನು ನೀವು ನೋಡಿಕೊಂಡು 1 ಅಂಕದ್ದನ್ನು ಮೊದಲು ಬರೆದುಕೊಂಡು ಅದನ್ನು ಅಭ್ಯಾಸ ಮಾಡಿ, ಮತ್ತು 2 ಅಂಕದ ಪ್ರಶ್ನೆಗಳಿಗೂ ಅಭ್ಯಾಸ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗ್ತದೆ. ಈಗ ವಸಂತ ಮುಖ ತೋರಲಿಲ್ಲ, ಅದರಲ್ಲಿ 1 ಅಂಕದ ಪ್ರಶ್ನೆಗಳು. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಇದು ಯಾರಿಗೆ, ಯಾಕೆ, ಹೇಗೆ? ಇಂಥವು ಪ್ರಶ್ನೆಗಳೆಲ್ಲ ಸುಲಭದ ಪ್ರಶ್ನೆಗಳು. ಇನ್ನು ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಸಾಮಾನ್ಯವಾಗಿ ಈ ಪಠ್ಯಪೋಷಕ ನಮಗೆ ಓದಲಿಕ್ಕೆ ಖುಷಿ ಕೊಡುತ್ತದೆ. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಪ್ರಮಾಣ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ಅದನ್ನು ಓದ್ತಾರೆ. ಕೆಲವೊಂದು ತುಂಬ ದೀರ್ಘ ಉತ್ತರ ಕೊಟ್ಟಾಗ ಮಕ್ಕಳಿಗೆ ತಲೆನೋವು ಶುರುವಾಗ್ತದೆ. ಎಷ್ಟು ಓದಬೇಕಪ್ಪ ನಾವು ಅಂತ. ಹಾಗಾಗಿ ಯಾವ ವಿದ್ಯಾರ್ಥಿಗಳು ಹೆಚ್ಚು ಗೊಂದಲ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇನ್ನು ಭಗತ್ ಸಿಂಗ್ ಪಾಠಕ್ಕೆ ಬಂದರೆ, ಭಗತ್ ಸಿಂಗಲ್ಲಿ ಜಲಿಯನ್ ವಾಲ್ ಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು? ಭಾಳ ಸುಲಭವಾಗಿ ನಾವು ಉತ್ತರಿಸ್ಬೋದು. ಇನ್ನು ಭಗತ್ ಸಿಂಗ್ ಜಲಿಯನ್ ವಾಲ್ ಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಭಾಳ ಸುಲಭವಾಗಿ ಅದನ್ನು ಉತ್ತರಿಸು. ಇಂತಹ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕಲಿಬೇಕು. ಉದಾತ್ತ ಚಿಂತನೆ ಪಾಠಕ್ಕೆ ಬಂದರೆ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಅಥವಾ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಈ ಥರದ ಪ್ರಶ್ನೆಗಳು ಬರಬಹುದು. ಇನ್ನು ವಚನಗಳಿಗೆ ಬಂದರೆ,
ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ನಾನು ಪ್ರಾಸ ಬಿಟ್ಟ ಕತೆ ಭಾಗ 2ರಲ್ಲಿರುವಂಥದ್ದು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು? ಅಥವಾ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಈ ಥರದ ಪ್ರಶ್ನೆಗಳು. ಶುಕನಾಸನ ಉಪದೇಶಕ್ಕೆ ಬಂದರೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ, 1 ಅಂಕದ ಪ್ರಶ್ನೆ. ಇನ್ನು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಈ ರೀತಿಯಲ್ಲಿ ನಾವು ಪಠ್ಯಪೋಷಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥ. ಇನ್ನು ಅಪಠಿತ ಗದ್ಯ ಅಂತ ಒಂದು ಕೊಡ್ತಾರೆ. ಬಹುಶಃ ವಿದ್ಯಾರ್ಥಿಗಳಿಗೆ ಇದರ ಪರಿಚಯ ಇರ್ತದೆ. ಇಂಗ್ಲೀಷ್ನಲ್ಲೂ ಪ್ಯಾಸೇಜ್ ಅಂತ ಇರ್ತದೆ, ಕನ್ನಡದಲ್ಲಿ ನಾವು ಅದನ್ನು ಅಪಠಿತ ಗದ್ಯ ಅಂತ. ಪಾಠಕ್ಕೆ ಸಂಬಂಧಪಡದೇ ಇರತಕ್ಕಂತಹ ಒಂದು ಪ್ಯಾಸೇಜನ್ನು ಕೊಟ್ಟು ಅದರಲ್ಲಿ 2 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ವಿದ್ಯಾರ್ಥಿಗಳಿಗೆ ತುಂಬ ಸುಲಭ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಉತ್ತರಗಳು ಅಲ್ಲೇ ಇರ್ತವೆ, ನಾವು ಹುಡುಕಿ ಬರೆಯುವಂಥದ್ದು, ಅದನ್ನು ಓದಿ ಬರೆಯುವಂಥದ್ದು. ಇದರ ಉದ್ದೇಶವೇ ಅದು. ವಿದ್ಯಾರ್ಥಿಗೆ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿ ಓದಿ ಅದನ್ನು ಗ್ರಹಿಸುವ ಸಾಮರ್ಥ್ಯ ಇದೆಯಾ ಅಂತ ತಿಳಿಯುವ ಒಂದು ಪ್ರಯತ್ನ ಈ ಪ್ರಶ್ನೆಯ ಮೂಲಕ ಆಗ್ತದೆ. ಹಾಗಾಗಿ ನಾನು ಆಗಲೇ ಹೇಳಿದ್ದೇನೆ, ವಿದ್ಯಾರ್ಥಿಗಳು ಆ ಪ್ರಶ್ನೆಯಲ್ಲಿಯೇ ಕೆಲವೊಂದು ಪದಗಳಿರ್ತವೆ. ಆ ಪದಗಳು ಆ ಪ್ಯಾಸೇಜ್ನಲ್ಲಿ ಎಲ್ಲಿದೆ ಅಂತ ಮೊದಲು ಹುಡುಕಿ ಅದರ ಸುತ್ತಮುತ್ತವೇ ಉತ್ತರಗಳು ಇರ್ತವೆ. ಅದನ್ನು ಕೆಲವರು ಏನು ಮಾಡ್ತಾರೆ, 2 ಭಾಗ ಮಾಡಿ ಬರೀತಾರೆ. ಅದು ಸರಿಯಲ್ಲ. ಕೆಲವೊಮ್ಮೆ ಏನು ಮಾಡ್ತಾರೆ, 1ನೇ ಪ್ರಶ್ನೆಗೆ 2ನೇ ಪ್ಯಾಸೇಜ್ನಲ್ಲಿ ಉತ್ತರ ಇರ್ತದೆ, 2ನೇ ಭಾಗದಲ್ಲಿರ್ತದೆ. 2ನೇ ಪ್ರಶ್ನೆಗೆ ಉತ್ತರ ಮೊದಲ ಪೂರ್ವಾರ್ಧದಲ್ಲಿ ಇರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಮಾಡುವವರು ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯ ಹೇಗಿದೆ ಅನ್ನೋದು ಪರೀಕ್ಷೆಯನ್ನು ಮಾಡ್ತಾರೆ. ಹೀಗೆ ಅಪಠಿತ ಗದ್ಯವನ್ನು ನಾವು ಈ ರೀತಿ ಬರೆಯಬಹುದು. ಮಕ್ಕಳಿಗೆ ಸುಲಭವಾಗಿ 4 ಅಂಕವನ್ನು ಪಡೆಯಲಿಕ್ಕೆ ಅವಕಾಶಗಳು ಇದೆ. ಇನ್ನು ಗಾದೆ ವಿಸ್ತರಿಸಿ ಸಾಮಾನ್ಯವಾಗಿ ಪಾಠ ಪುಸ್ತಕದಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಇದು ವಾಕ್ಯ ರಚನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, 3 ಅಂಕ ಇರ್ತದೆ. ಸಾಮಾನ್ಯವಾಗಿ ಪಾಠ ಪುಸ್ತಕದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರು, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಮಾತೆ ಮುತ್ತು ಮಾತೆ ಮೃತ್ಯು, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ಆಳಾಗಬಲ್ಲವನು ಅರಸಾಗಬಲ್ಲನು, ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ. 8 ಗಾದೆಗಳನ್ನು ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಈಗ ನಾವು 8 ಕಲಿಬೇಕಾ ಅಂತ ಕೇಳಿದರೆ 8ರ ಬಗ್ಗೆಯೂ ನಾವು ಗಮನವನ್ನು ಹರಿಸಬೇಕು. ಯಾಕೆಂದರೆ ಕೊಡುವಂಥದ್ದು 1, 3 ಕೊಡ್ತಾರೆ, 1 ಬರೀಲಿಕ್ಕೆ ಇರುವಂಥದ್ದು. ನಾವೇನು ಮಾಡಬೇಕು, ಆ ಗಾದೆ ಬರೆಯುವಾಗ ಮೊದಲನೇದಾಗಿ ಗಾದೆ ಅಂದರೆ ಏನು ಅಂತ ಬರೀಬೇಕು. ಗಾದೆಯ ಅರ್ಥವನ್ನು ಬರೀಬೇಕು. ಜನರ ಬಾಯಿಯಿಂದ ಬಾಯಿಗೆ ಹರಿದು ಬರುವ ಅನುಭವದ ನುಡಿಯನ್ನು ಗಾದೆ ಎನ್ನುವರು. ಗಾದೆ ವೇದಕ್ಕೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಈ ಥರ ಗಾದೆಯ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಬರೀಬೇಕು. 2ನೇದಾಗಿ ಅದರ ವಾಚ್ಯಾರ್ಥ, ಮೇಲ್ನೋಟದಲ್ಲಿ ಏನು ಅರ್ಥ ಬರ್ತದೆ ಅನ್ನೋದನ್ನು ಬರೀಬೇಕಾಗ್ತದೆ. ಈಗ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತಿದ್ದರೆ ಸತ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಬರೀಬೇಕು. ನಾವು ಯಾಕೆ ಸತ್ಯ ಮಾರ್ಗದಲ್ಲಿ ನಡೆಯಬೇಕು, ಸುಳ್ಳು ಹೇಳಿದರೆ ಏನಾಗ್ತದೆ, ಅದರ ಪರಿಣಾಮಗಳ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಬರೀಬೇಕು. ಇನ್ನು ಧ್ವನಿಯ ಅರ್ಥ, ಗಾದೆಯನ್ನು ಮಾಡಿದಂತಹ ಏನು ಜನಪದರಿದ್ದಾರೆ ಅವರ ಉದ್ದೇಶ ಏನು, ಅದರಿಂದ ಏನು ಸಂದೇಶ ನಮಗೆ ಸಿಗ್ತದೆ ಆ ಗಾದೆ. ಮತ್ತು ಈಗ ಒಂದು ಗಾದೆ ಅನ್ನುವಂಥದ್ದು 100 ಪದಗಳಿಗೆ ಸಮಾನಾಗಿರ್ತದೆ. ನಾವು 100 ಪದ ಹೇಳೋದು ಒಂದೇ, ಒಂದು ಗಾದೆ ಹೇಳಿಬಿಡೋದು ಒಂದೇ. ಹಾಗಾಗಿ ಗಾದೆಯ ಒಳ ಅರ್ಥ ಏನು ಅನ್ನೋದನ್ನು ವಿದ್ಯಾರ್ಥಿಗಳು ಗ್ರಹಿಸಿ 1, 2, 3 ವಾಕ್ಯದಲ್ಲಿ ಅದನ್ನು ಬರೆದ್ರೆ 3ಕ್ಕೆ 3 ಅಂಕವನ್ನು ಬಹಳ ಸುಲಭದಲ್ಲಿ ಪಡ್ಕೊಳ್ಬೋದು. ಈ ಬರವಣಿಗೆಯ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಂಥ ಅದಕ್ಕೆ ಪೂರಕವಾದ ಗಾದೆಗಳಿದ್ದರೆ ಅದನ್ನು ಕೂಡ ನೀವು ಬಳಸ್ಬೋದು. ಅಥವಾ ಯಾವುದೋ ಒಂದು ಘಟನೆ, ಯಾವುದೋ ಒಂದು ಕಥೆ ನಿಮಗೆ ತಿಳಿದಿದ್ದರೆ ಅದನ್ನು ಕೂಡ ಈ ಗಾದೆ ವಿಸ್ತರಣೆಯಲ್ಲಿ ಅಳವಡಿಸಿ ಬರೀಲಿಕ್ಕೆ ಅವಕಾಶಗಳು ನಿಮಗೆ ಇರ್ತದೆ. ಇದರಲ್ಲಿ ನಿಮ್ಮ ಸ್ವಂತ ವಾಕ್ಯ ರಚನೆ ಮಾಡುವ ಕೌಶಲ ಎಷ್ಟಿದೆ ಅನ್ನೋದನ್ನು ಗಮನಿಸುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾರೆ. ಹಾಗಾಗಿ ಗಾದೆ ವಿಸ್ತರಿಸಿ ಅನ್ನೋದನ್ನು ನೀವು 8 ಗಾದೆಗಳನ್ನು ಶಿಕ್ಷಕರು ಕೊಡ್ತಾರೆ, ನೀವು ಬರ್ಕೊಳ್ತೀರಿ, 8 ಉರು ಹೊಡೆದು ಖಂಡಿತವಾಗಿಯೂ ಅಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ಸುಲಭದಲ್ಲಿ ಯಾವುದೇ ಗಾದೆ ಕೊಟ್ಟರೂ ನಾವು ಬರೀಲಿಕ್ಕೆ ಆಗ್ತದೆ. ಇನ್ನು ಪತ್ರಲೇಖನಕ್ಕೆ ಬಂದಾಗ ನಮಗೆ ಸುಲಭದಲ್ಲಿ ಅಂಕವನ್ನು ಪಡೀಲಿಕ್ಕೆ ಆಗುವಂಥದ್ದು ಪತ್ರ. ಯಾಕೆಂದರೆ ನಾವು ರಜಾರ್ಜಿಗಳನ್ನು ಬರೀತೀವಿ, ಖಾಸಗಿ ಪತ್ರಗಳನ್ನು ಬರೀತೀವಿ, ವ್ಯಾವಹಾರಿಕ ಪತ್ರಗಳನ್ನು ಬರೀತೀವಿ. ಈಗ ಖಾಸಗಿ ಪತ್ರ ಬರೀಬೇಕಾದ್ರೆ ಅಲ್ಲಿ ಸಂಬೋಧನೆಗಳು ಬಹಳ ಮುಖ್ಯ.
ಹಂತಗಳು ಬಹಳ ಮುಖ್ಯ. ಇಲ್ಲಿ ಮೊದಲನೇದ್ದು ಸ್ಥಳ ದಿನಾಂಕ ಬರೀತೀರಿ. ಆಮೇಲೆ ಸಂಬೋಧನೆ ಮಾಡಬೇಕು. ಈಗ ತಂದೆಗಾದರೆ ತೀರ್ಥರೂಪರವರಲ್ಲಿ, ತಾಯಿಗಾದರೆ ಮಾತೃಶ್ರೀಯವರಲ್ಲಿ, ಗೆಳೆಯನಿಗಾದರೆ ಚಿರಂಜೀವಿ ಗೆಳೆಯನಿಗೆ, ಚಿಕ್ಕಮ್ಮನಿಗಾದರೆ ಮಾತೃಶ್ರೀ ಸಮಾನರಾದ, ಚಿಕ್ಕಪ್ಪನಿಗಾದರೆ ಪೂಜ್ಯ ತೀರ್ಥರೂಪ ಸಮಾನರಾದ, ಈ ಥರದ ಗುರುಗಳಿಗಾದರೆ ಪೂಜ್ಯ ಗುರುಗಳಿಗೆ, ಈ ಥರದ ಸಂಬೋಧನೆಗಳನ್ನು ನಾವೊಂದಷ್ಟು ಬರೆದು ಅಭ್ಯಾಸ ಮಾಡಬೇಕು. ಯಾರಿಗೆ ಪತ್ರ ಬರೀಲಿಕ್ಕೆ ಹೇಳಿದ್ದಾರೆ ಅದನ್ನು ಹೇಗೆ ಕೇಳ್ತಾರೆ? ನೀವು ನಿಮ್ಮ ಶಾಲೆಯಲ್ಲಿದ್ದುಕೊಂಡು ನಿಮ್ಮ ತಂದೆಗೆ ಬರೆಯುವುದಲ್ಲ, ಅದರಲ್ಲಿ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಿಮ್ಮನ್ನು ಮೈಸೂರಿನ ರಾಮಕೃಷ್ಣ ಪ್ರೌಢಶಾಲೆಯ ಸಂಕೇತ್ ಎಂದು ಭಾವಿಸಿ ಅಂತ ಕೊಡುವಾಗ ನೀವು ಈಗ ನಿಮ್ಮ ಹೆಸರನ್ನು ಸಂಕೇತ್ ಅಂತ ತಿಳ್ಕೊಳ್ಬೇಕು, ನಿಮ್ಮ ಶಾಲೆಯ ಹೆಸರನ್ನು ರಾಮಕೃಷ್ಣ ಪ್ರೌಢಶಾಲೆ ಅಂತ ತಿಳ್ಕೊಳ್ಬೇಕು, ನಿಮ್ಮ ಊರು ಮೈಸೂರು ಅಂತ ಭಾವಿಸ್ಕೊಳ್ಬೇಕು. ಅದು ಭಾವಿಸಿಕೊಳ್ಳೋದು. ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಈಗ ನಾನು ವಿದ್ಯಾರ್ಥಿನಿ ಆಗಿದ್ದೇನೆ, ಅಲ್ಲಿ ಸಂಕೇತ್ ಅಂತ ಇದೆ, ಹುಡುಗನ ಹೆಸರಿದೆ. ಇಲ್ಲಿ ಹುಡುಗ ಹುಡುಗಿ ಅನ್ನೋ ಭೇದ ಭಾವ ಇಲ್ಲ, ನೀವು ಭಾವಿಸುವುದು. ಹಾಗಾಗಿ ಇಲ್ಲಿ ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವಗಳು ಬರುವುದಿಲ್ಲ. ಹಾಗಾಗಿ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ನೀವು ಬರೀಬೇಕು. ನೀವು ವಿದ್ಯಾರ್ಥಿನಿ ಆಗಿದ್ದರೂ ಸಂಕೇತ ಅಂತ ಬರೀಬೇಕು. ಅಥವಾ ಅಲ್ಲಿ ಗಗನ ಅಂತ ಕೊಟ್ಟಿದ್ರೆ ನೀವು ಹುಡುಗ ಆಗಿದ್ದರೂ ಗಗನ ಅಂತಲೇ ಬರೀಬೇಕಾಗ್ತದೆ. ಇದನ್ನು ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲೂ ಕೂಡ ಪತ್ರಲೇಖನದಲ್ಲಿ ನಿಮ್ಮ ಸಹಿಯನ್ನು, ನಿಮ್ಮ ಹೆಸರನ್ನು ಬರೆಯಕೂಡದು, ನಿಮ್ಮ ಊರು ಹೆಸರು ಎಲ್ಲೂ ಕೂಡ ಕಾಣಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ರೀತಿ ಕೊಡ್ತಾರೆ. ಇನ್ನು ಖಾಸಗಿ ಪತ್ರದಲ್ಲಿ ಹಂತಗಳು, ತೀರ್ಥರೂಪರವರಲ್ಲಿ ನಿಮ್ಮ ಮಗನಾದ ಇಂಥವನು ಬೇಡುವ ಆಶೀರ್ವಾದಗಳು, ಇಲ್ಲಿ ನಾನು ಕ್ಷೇಮ, ಅಲ್ಲಿ ನೀವೆಲ್ಲರೂ ಕ್ಷೇಮವೆಂದು ಭಾವಿಸುತ್ತೇನೆ. ಇದು ಒಂದು ಹಂತ ಆಯಿತು. ಎರಡನೇ ಹಂತದಲ್ಲಿ ಯಾವ ಉದ್ದೇಶಕ್ಕಾಗಿ ಪತ್ರ ಬರೆಯಿರಿ ಅಂತ ಕೇಳಿದರೆ, ನಿಮ್ಮ ವಿದ್ಯಾಭ್ಯಾಸದ ಕುರಿತು ಅಥವಾ ನಿಮ್ಮ SLC ಪರೀಕ್ಷಾ ಸಿದ್ಧತೆ ಕುರಿತು ಅಂತ ಕೇಳಿದರೆ ನೀವು ಅದನ್ನು ಒಂದು 10 ವಾಕ್ಯದಲ್ಲಿ ಬರೀಬೇಕು. ಯಾವ ರೀತಿ ನೀವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ? ನಾನು ಬೆಳಿಗ್ಗೆ ಬೇಗ ಏಳುತ್ತಿದ್ದೇನೆ, ವೇಳಾಪಟ್ಟಿ ತಯಾರಿಸ್ಕೊಳ್ತಿದ್ದೇನೆ, ಗೊತ್ತಿಲ್ಲದ ವಿಷಯಗಳನ್ನು ಶಿಕ್ಷಕರಲ್ಲಿ ಕೇಳಿ ತಿಳ್ಕೊಳ್ತಿದ್ದೇನೆ ಮತ್ತು ಕಠಿಣ ವಿಷಯಗಳಿಗೆ ಮೊದಲ ಆದ್ಯತೆ ಕೊಡ್ತಾ, ಈ ಥರ ನೀವು ಏನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ ಅದನ್ನೆಲ್ಲ ಆ ಪತ್ರದ ಒಡಲಿನಲ್ಲಿ ಬರೀಬೇಕಾಗ್ತದೆ. ಕೊನೆಗೆ ಬೇರೇನೂ ವಿಶೇಷವಿಲ್ಲ, ನಾನು ರಜೆ ಸಿಕ್ಕಿದ ಮೇಲೆ ಊರಿಗೆ ಬರುತ್ತೇನೆ, ಮನೆಯಲ್ಲಿರುವ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರನ್ನು ಕೇಳಿದ್ದಾಗಿ ತಿಳಿಸಿ ಅಂತ ಮುಕ್ತಾಯ ಮಾಡಬೇಕು. ಆರಂಭ ಮಾಡಿದಿರಿ, ಒಡಲು ಬರೆದಿದ್ದೀರಿ, ಮುಕ್ತಾಯ ಮಾಡಿದಿರಿ. ಈ 3 ಹಂತಗಳಾದಮೇಲೆ ನೀವು ಏನು ಮಾಡಬೇಕು? ಇತಿ ನಿಮ್ಮ ಪ್ರೀತಿಯ ಮಗ ಅಂತ ಬರೆದು ಸೈನ್ ಮಾಡಬೇಕು. ಆಮೇಲೆ ಮುಖ್ಯವಾಗಿ ವಿಳಾಸ ಬರೀಬೇಕು. ಯಾಕೆಂದರೆ ಒಂದು ಪತ್ರವನ್ನು ನಾವು ಪೋಸ್ಟ್ ಮಾಡಿದ ಮೇಲೆ ಅದು ತಲುಪಬೇಕಾದ್ರೆ ವಿಳಾಸ ಬೇಕೇ ಬೇಕು. 2 ವಿಳಾಸ ಇರಬೇಕು, ಒಂದು ರಿಂದ ಮತ್ತೊಂದು ರಿಗೆ. 2 ವಿಳಾಸವನ್ನು ನಿಮ್ಮ ಪ್ರಶ್ನೆಯಲ್ಲಿಯೇ ಕೊಟ್ಟಿರ್ತಾರೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಿ, ಯಾರಿಗೆ ಪತ್ರ ಬರೆಯಲಾಗಿದೆ, ಯಾವ ರೀತಿ ಬರೀಬೇಕು ಅನ್ನೋದನ್ನು ಗಮನಿಸಿ ನೀವು ಆ ಪತ್ರಲೇಖನವನ್ನು ಬರೀಬೇಕು. ಇನ್ನು ವ್ಯಾವಹಾರಿಕ ಪತ್ರ ಆದರೆ ಅಲ್ಲಿ ಹಂತಗಳು ಇರ್ತವೆ. ರಿಂದ, ರಿಗೆ, ಇವರಿಂದ, ಇವರಿಗೆ, ಆಮೇಲೆ ಮಾನ್ಯರೇ, ವಿಷಯ, ಏನು ವಿಷಯ ಕೊಟ್ಟಿದ್ದಾರೆ ಅದನ್ನು ಬರೀಬೇಕು. ಆಮೇಲೆ 4-5 ವಾಕ್ಯಗಳನ್ನು ಬರೀಬೇಕು. ವಿಷಯಕ್ಕೆ ಪೂರಕವಾದ ವಾಕ್ಯಗಳನ್ನು ನೀವು ಅಲ್ಲಿ ಕೆಳಗೆ ಬರೀಬೇಕು. ಆಮೇಲೆ ಮುಕ್ತಾಯ ಮಾಡಬೇಕು ವಂದನೆಗಳೊಂದಿಗೆ. ಇತಿ ನಿಮ್ಮ ವಿಶ್ವಾಸಿ, ಅಧಿಕಾರಿಗಳಾದರೆ ವಿಶ್ವಾಸಿ ಅಂತ ಬರೀಬೇಕಾಗ್ತದೆ. ಕೊನೆಗೆ ಅಲ್ಲೂ ಕೂಡ ವಿಳಾಸವನ್ನು ಬರೀಬೇಕು. ಖಾಸಗಿಯಲ್ಲೂ ಬರೀಬೇಕು, ವ್ಯಾವಹಾರಿಕದಲ್ಲೂ ವಿಳಾಸ 2ರಲ್ಲೂ ಇರಬೇಕಾಗ್ತದೆ. ಹೀಗೆ ಒಂದು ಪ್ರಬಂಧ, ಅದು ತುಂಬ ಚಂದ ಮಾಡಿ, ಪತ್ರವನ್ನು ತುಂಬ ಚಂದ ಮಾಡಿ ಬರೀಬೇಕಾಗ್ತದೆ. ಇದರಲ್ಲಿ 5 ಅಂಕಗಳು ಆ ಹಂತಗಳಿಗೆ ಅನುಸಾರವಾಗಿರ್ತದೆ. ಸ್ಥಳ ದಿನಾಂಕ ರಿಂದ ರಿಗೆ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಆಮೇಲೆ ಪತ್ರದ ಒಡಲು ಏನಿದೆ ಅದನ್ನು ಬರೆದ್ರೆ 2 ಅಂಕ ಸಿಗ್ತದೆ. ಆಮೇಲೆ ಮುಕ್ತಾಯ ಮಾಡಿದ್ದಕ್ಕೆ ಮತ್ತು ನಿಮ್ಮ ವಿಳಾಸ ಬರೆದದಕ್ಕೆ, ಹೀಗೆ ಒಟ್ಟು 5 ಅಂಕಗಳನ್ನು ವಿಂಗಡಣೆ ಮಾಡಿರ್ತಾರೆ. ಕೊನೆಯದಾಗಿ ನಾವು ಪ್ರಬಂಧ ಯಾವ ರೀತಿ ಬರೆಯುವುದು. ಇಲ್ಲಿ ನಿಮಗೆ 6 ಪ್ರಬಂಧಗಳನ್ನು ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ಸ್ವಚ್ಛ ಭಾರತ ಅಭಿಯಾನ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯ. ಇದಕ್ಕೆ ಪೂರಕವಾದಂತಹ ವಿಷಯಗಳನ್ನು ನೀವು ಸಂಗ್ರಹ ಮಾಡಿಟ್ಕೊಳ್ಬೇಕು. ಸರ್ ಇದೇ ಬರ್ತದಾ ಅಂತ ಕೇಳಿದ್ರೆ ಇದರಲ್ಲಿ ಒಂದು ಬರ್ತದೆ, ಇನ್ನೊಂದನ್ನು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಹಾಗಾಗಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಯಾವುದು ಅನ್ನೋದನ್ನು ನಿಮ್ಮ ಶಿಕ್ಷಕರ ಹತ್ರ ನೀವು ಕೇಳಿ ತಿಳ್ಕೊಂಡಿರಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ನೀವು ಮಾಡಿಕೊಳ್ಬೇಕು.
ಇದನ್ನು ಕೂಡ 3 ಹಂತಗಳಲ್ಲಿ ನಾವು ಬರೀಬೇಕು. ಒಂದನೇದ್ದು ಪೀಠಿಕೆ. ಪೀಠಿಕೆ ಅಂದರೆ ಪ್ರಸ್ತಾವನೆ. ನೀವು ನಿಮ್ಮ ಓದುಗನ ಮನಸ್ಸು ಎಲ್ಲೋ ಇರ್ತದೆ, ಅದನ್ನು ನಿಮ್ಮ ವಿಷಯಕ್ಕೆ ತರುವಂಥದ್ದೇ ಪೀಠಿಕೆ. ಹಾಗಾಗಿ ನೀವು ಯಾವುದರ ಬಗ್ಗೆ ಬರೀತೀರಿ ಅನ್ನೋದು ಪೀಠಿಕೆಯಲ್ಲಿ ಗೊತ್ತಾಗಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಈಗ ಗ್ರಂಥಾಲಯಗಳ ಮಹತ್ವ ಅಂತ ಬರೆಯುವಾಗ ಗ್ರಂಥಾಲಯಗಳು ಶಾಲೆಗಳಲ್ಲಿ ಯಾಕೆ ಬೇಕು, ಅದರ ಪ್ರಯೋಜನಗಳೇನು, ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಯಾವ್ಯಾವ ಪುಸ್ತಕಗಳಿದ್ದರೆ ಚೆನ್ನಾಗಿರ್ತದೆ, ಈ ಅಂಶಗಳನ್ನು ನೀವು ಹೆಚ್ಚು ಒತ್ತು ಕೊಟ್ಟು ಅದರಲ್ಲಿ ಬರೀಬೇಕಾಗ್ತದೆ. ಇನ್ನು ಕೊನೆಗೆ ಅದರಲ್ಲೂ ಕೂಡ ಉಪಸಂಹಾರ. ಉಪಸಂಹಾರ ಅಂದರೆ ಏನು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಒಂದು 5-6 ವಾಕ್ಯದಲ್ಲಿ ಬರೀಬೇಕಾಗ್ತದೆ. ಸುಮಾರು 15-20 ವಾಕ್ಯಗಳು ಆ ಒಂದು ಪ್ರಬಂಧದಲ್ಲಿ ಇರಬೇಕಾಗ್ತದೆ. ಅದು ಹೆಸರೇ ಸೂಚಿಸ್ತದೆ. ಪ್ರಬಂಧ ಅಂದರೆ ಚೆನ್ನಾಗಿ ಜೋಡಿಸುವುದು. ಯಾವುದನ್ನು, ವಾಕ್ಯವನ್ನು ಮತ್ತು ವಿಷಯವನ್ನು. ಅಲ್ಲಿ ನಿಮಗೆ ಬರವಣಿಗೆ ಮತ್ತು ಲೇಖನ ಚಿಹ್ನೆ ಇದನ್ನು ನೀವು ಎಷ್ಟರ ಮಟ್ಟಿಗೆ ಅದರಲ್ಲಿ ಬಳಸಿ ನಿಮ್ಮದೇ ಶೈಲಿಯಲ್ಲಿ ಪ್ರಬಂಧವನ್ನು ಮಂಡಿಸಿದ್ದೀರಿ ಅನ್ನೋದರ ಮೇಲೆ ಅಂಕಗಳು ನಿರ್ಧಾರ ಆಗ್ತದೆ. ಇದಿಷ್ಟು ಅಂಶಗಳನ್ನು ನಾವು ತಿಳ್ಕೊಂಡ ಮೇಲೆ ನೀವು ಕೇಳ್ಬೋದು, ಸರ್ ನಮಗೆ ವ್ಯಾಕರಣ ಅಂಶಗಳು ಹೇಗಿರ್ತದೆ, ಆ ವ್ಯಾಕರಣ ಅಂಶಗಳಿಗೆ ನಾವು ಹೇಗೆ ಉತ್ತರ ಬರೆಯುವುದು ಅನ್ನೋದನ್ನು ನೀವು ಕೇಳ್ಬೋದು. ಇಲ್ಲಿ ವ್ಯಾಕರಣ ಅಂಶಗಳು ಅಂತ ಬಂದಾಗ ಈಗ ಮೊದಲನೇ ಪಾಠದಲ್ಲಿ, ನಮ್ಮ ಭಾಷೆ ಪಾಠದಲ್ಲಿ ವರ್ಣಮಾಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಭಾಗ 1ರಲ್ಲಿ ಪುಟ ಸಂಖ್ಯೆ 8ರಲ್ಲಿ ವರ್ಣಮಾಲೆಯ ಬಗ್ಗೆ ಇದೆ. ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ, ಈ ಥರದ ಪ್ರಶ್ನೆಗಳು ಇದೆ. ಅದಕ್ಕೆ ನೀವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ. ನೀವು ಸಾಧ್ಯವಾದರೆ ನಿಮ್ಮ ತರಗತಿಯಲ್ಲಿ ಇಂಥದ್ದೊಂದು ಚಾರ್ಟನ್ನು, ವರ್ಣಮಾಲೆಗೆ ಸಂಬಂಧಪಟ್ಟಂತಹ ಚಾರ್ಟನ್ನು ನೀವು ತರಗತಿಯಲ್ಲಿ ತೂಗು ಹಾಕಿದರೆ, ಅಥವಾ ನೀವು ಓದುವಂತಹ ಸ್ಥಳದಲ್ಲಿ ಮನೆಯಲ್ಲಿ ತೂಗು ಹಾಕಿದರೆ, ಪ್ರತಿ ದಿವಸ ನೀವು ಇದನ್ನು ನೋಡಿದಾಗ ಇದರಿಂದ ಒಂದು ಪ್ರಶ್ನೆಗಳು ಬಂದೇ ಬರ್ತದೆ. ವರ್ಣಮಾಲೆಯಿಂದ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಹಾಗಾಗಿ ಇದನ್ನು ನಾವು ಸಾಮಾನ್ಯವಾಗಿ 2ನೇ ತರಗತಿಯಿಂದಲೇ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀವಿ. ಈಗಲೂ ಕೂಡ ನಾವು ಅದರ ಬಗ್ಗೆ ಪೂರ್ಣ ಅಧ್ಯಯನ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ನಾವು SLC ದಾಟುವುದಕ್ಕೆ ಯೋಗ್ಯರು ಅಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕೆಂದರೆ ಇದು ನಮ್ಮ ಭಾಷೆಯ ಪಂಚಾಂಗ. ಹಾಗಾಗಿ ವಿದ್ಯಾರ್ಥಿಗಳೇ ವರ್ಣಮಾಲೆಯನ್ನು ತುಂಬ ಚೆಂದ ಮಾಡಿ ಅಭ್ಯಾಸ ಮಾಡಿ, ಅದರಲ್ಲಿ ಯಾವ ಸಾಧ್ಯತೆಗಳು ಹೇಗಿರ್ತದೆ, ಹ್ರಸ್ವ ಸ್ವರಗಳು ಎಷ್ಟು, ದೀರ್ಘ ಸ್ವರಗಳು ಎಷ್ಟು, ವರ್ಗೀಯ ವ್ಯಂಜನಗಳು ಎಷ್ಟು, ಅಲ್ಪ ಪ್ರಾಣಾಕ್ಷರಗಳು ಎಷ್ಟು, ಮಹಾಪ್ರಾಣಾಕ್ಷರಗಳು ಎಷ್ಟು, ಅನುನಾಸಿಕಗಳು ಎಷ್ಟು, ಈ ಸಂಬಂಧ ಪದ ಬರೀರಿ ಅಂತನ್ನುವಾಗ ಕೆಲವೊಮ್ಮೆ ಕ ಅನ್ನೋದು ಅಲ್ಪ ಪ್ರಾಣ ಆದರೆ ಘ ಅನ್ನೋದು ಡ್ಯಾಶ್ ಅಂತ ಕೇಳ್ತಾರೆ. ಆಗ ನಮಗೆ ಅಲ್ಪ ಪ್ರಾಣ ಮಹಾಪ್ರಾಣದ ಬಗ್ಗೆ ಗೊತ್ತಿರಬೇಕು. ಆ ಸಂಬಂಧ ಪದ ಬರೆಯುವಂತಹ ವಿಧಾನವೂ ಕೂಡ ಗೊತ್ತಿರಬೇಕು. ಮೊದಲನೇ ಪ್ರಶ್ನೆ ಯಾವುದಕ್ಕೆ ಯಾವ ರೀತಿಯ ಸಂಬಂಧ ಹೊಂದಿದೆ ಅನ್ನೋದ್ರ ಮೇಲೆ 2ನೇ ಆ ಪದಕ್ಕೆ ಸಂಬಂಧಪಟ್ಟಂಥದ್ದನ್ನು ನಾವು ಬರೀಬೇಕಾಗ್ತದೆ. ಹಾಗಾಗಿ ಇದರಲ್ಲಿ ನೀವು ವರ್ಣಮಾಲೆಯಲ್ಲಿ 1 ಅಂಕವನ್ನು ಚಂದ ಮಾಡಿ ಗಳಿಸಲಿಕ್ಕೆ ಆಗ್ತದೆ. ಆಗ ನೀವು ಅಭ್ಯಾಸವನ್ನು ಪ್ರತಿ ದಿವಸ ಮಾಡಿಕೊಳ್ಬೇಕು. ಇನ್ನು ಸಂಯುಕ್ತಾಕ್ಷರಗಳು ಅಂತ ಇದೆ. ಸಂಯುಕ್ತಾಕ್ಷರಗಳಲ್ಲಿ ಸಜಾತಿ ಮತ್ತು ವಿಜಾತಿ. ಈಗ ಉದಾಹರಣೆಗೆ ಅಪ್ಪ, ಅಕ್ಕ, ಅಕ್ಷರ, ಅಜ್ಜ, ಈ 4ರಲ್ಲಿ ಯಾವುದು ಸಂಬಂಧ ಪಡುವುದಿಲ್ಲ ಅಂತ ಕೇಳಿದರೆ ಅಕ್ಷರ. ಯಾಕೆಂದರೆ ಅದು ವಿಜಾತಿ, ಉಳಿದದ್ದೆಲ್ಲ ಸಜಾತಿ. ಈ ಥರದ ಪ್ರಶ್ನೆಗಳು ಬಂದಾಗ ನಾವು ಉತ್ತರಿಸಲಿಕ್ಕೆ ನಮಗೆ ಗೊತ್ತಿರಬೇಕು. ಇನ್ನು ವ್ಯಾಘ್ರಗೀತೆ ಪಾಠಕ್ಕೆ ಬಂದರೆ ಅಲ್ಲಿ ಒಂದಷ್ಟು ಸಂಧಿಗಳು ಇದೆ. ಆ ಸಂಧಿಗಳ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಪುಟ ಸಂಖ್ಯೆ 18ರಲ್ಲಿ ಭಾಗ 1ನೇ ಇದರಲ್ಲಿ 18ನೇ ಪುಟದಲ್ಲಿ ಇದೆ ನೋಡಿ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ, ಗುಣ, ವೃದ್ಧಿ, ಯಣ್, ಜಸ್ತ್ವ, ಶ್ಚುತ್ವ, ಅನುನಾಸಿಕ, ಹೀಗೆ ಇಷ್ಟೂ ಸಂಧಿಗಳನ್ನು ನಾವು ಕಲಿಬೇಕಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕಲಿಬೇಕು. ಯಾಕೆಂದರೆ ನಮಗೆ ಅದರಲ್ಲೂ ಕೂಡ ಸಂಸ್ಕೃತ ಸಂಧಿಗಳ ಬಗ್ಗೆ ನಮಗೆ ಹೆಚ್ಚಿನ ಅರಿವು ಇರಬೇಕಾಗ್ತದೆ. ಆ ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ಆ ಸಂಸ್ಕೃತ ಸಂಧಿಗಳಿಂದಲೇ, ಅಂದರೆ ಸವರ್ಣದೀರ್ಘ, ಗುಣ, ವೃದ್ಧಿ, ಯಣ್, ಜಸ್ತ್ವ, ಶ್ಚುತ್ವ, ಅನುನಾಸಿಕ, ಇವುಗಳಲ್ಲೇ ಹೆಚ್ಚಾಗಿ ಈವರೆಗೆ ನಿಮಗೆ ಪ್ರಶ್ನೋತ್ತರಗಳು ಬರುವಂಥದ್ದು. ಹಾಗಾಗಿ 1 ಅಂಕ ಈ ಸಂಧಿಗಳಿಂದ ಇರ್ತದೆ. ನಾವು ಅದನ್ನು ಹೇಗೆ ಕಲಿಬೇಕು? ಈಗ ಷಣ್ಮುಖ, ಷಟ್ ಪ್ಲಸ್ ಮುಖ ಬಿಡಿಸಿ ಬರೀಬೇಕು. ಅದು ಯಾಕೆ ಅದು ಅನುನಾಸಿಕ ಆಯಿತು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಂಗ ಞ ನಾಮಗಳು ಆದೇಶವಾಗಿ ಬರುವ ಸಂಧಿ ಅನುನಾಸಿಕ. ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ. ಇದು ನಮಗೆ ಗೊತ್ತಿರಬೇಕು. ಇದನ್ನು ನಾವು ಶಿಕ್ಷಕರಿಂದ ಕೇಳಿ ತಿಳ್ಕೊಂಡಿರ್ತೀವಿ. ಅದೇ ರೀತಿಯಲ್ಲಿ ಅದರಲ್ಲಿ ಪುಟ ಸಂಖ್ಯೆ 19ರಲ್ಲಿ ದ್ವಿರುಕ್ತಿಗಳಿದೆ. ದ್ವಿರುಕ್ತಿ
ಅಂತಂದರೆ ಅದರಲ್ಲಿ ಬೇರೆ ಬೇರೆ ಸಂದರ್ಭಗಳು ಬರ್ತವೆ. ಉತ್ಸಾಹದಲ್ಲಿ, ಆಧಿಕ್ಯದಲ್ಲಿ, ಸಂಭ್ರಮದಲ್ಲಿ, ಹೀಗೆ. ಅದನ್ನು ಹೇಗೆ ಗುರುತಿಸುವುದು? ಹೌದು ಹೌದು, ಒಂದು ಪದ 2 ಬಾರಿ ಬಳಕೆ ಆದರೆ ಅದು ದ್ವಿರುಕ್ತಿ. ಕೆಲವೊಮ್ಮೆ ಏನಾಗ್ತದೆ, ತುತ್ತ ತುದಿ ಅಂತ ಇರ್ತದೆ. ತುದಿ ತುದಿ, ತುತ್ತ ತುದಿ, ಅದು ಕೂಡ ದ್ವಿರುಕ್ತಿ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅವರನ್ನು ಪರೀಕ್ಷಿಸಬೇಕು, ಅವರಿಗೆ ಎಷ್ಟು ಗೊತ್ತಿದೆ ಅನ್ನೋದು ತಿಳ್ಕೊಳ್ಬೇಕು ಅಂಥೇಳಿ ಈ ಥರದ ನಟ್ಟ ನಡುವೆ ಅಂತ ಕೊಡ್ತಾರೆ. ಅದು ನಡುವೆ ನಡುವೆ, ಮೊದಲ ನಡುವೆ ಅನ್ನೋದು ನಟ್ಟ ಅಂತಾಗಿ ನಟ್ಟ ನಡುವೆ, ಅದು ಕೂಡ ದ್ವಿರುಕ್ತಿಯೇ ಆಗಿರ್ತದೆ. ಇನ್ನು ಜೋಡು ನುಡಿ ಅಂತಂದರೆ ಒಂದು ಪದಕ್ಕೆ ಅರ್ಥ ಇರ್ತದೆ, ಇನ್ನೊಂದಕ್ಕೆ ಅರ್ಥ ಇರೋದಿಲ್ಲ. ಮೊದಲು ಜೋಡು ನುಡಿಯಲ್ಲಿ ನೀವು ಆಟ ಪಾಠ ಅಂತ ಕೇಳಿದ್ರೆ ಆಟಕ್ಕೆ ಬೇರೆ ಅರ್ಥ ಇದೆ, ಪಾಠಕ್ಕೆ ಬೇರೆ ಅರ್ಥ ಇದೆ. ಇಲ್ಲಿ 2 ಪದಗಳಿರ್ತವೆ, ಆದರೆ ಅರ್ಥ ಬೇರೆ ಬೇರೆ ಇರ್ತದೆ. ಸತಿ ಪತಿ, ಇಲ್ಲಿ ಸತಿಗೆ ಅರ್ಥ ಬೇರೆ, ಪತಿಗೆ ಬೇರೆ, ಆದರೆ 2 ಒಟ್ಟಿಗೆ ಬಳಕೆ ಆಗ್ತದೆ. ಇನ್ನು ಕೆಲವೊಮ್ಮೆ ಹಣ ಗಿಣ ಎಂಥದ್ದು, ಅದು ಕೂಡ ಜೋಡು ನುಡಿ ವರ್ಗಕ್ಕೆ ಸೇರಿಸ್ತೀವಿ. ಯಾಕೆಂದರೆ ಹಣಕ್ಕೆ ಅರ್ಥ ಇದೆ, ಗಿಣಕ್ಕೆ ಅರ್ಥ ಇಲ್ಲ. ಅರ್ಥ ಇಲ್ಲದ ಒಂದು ಮೊದಲನೇ ಪದಕ್ಕೆ ಪುಷ್ಟಿ ಕೊಡಲಿಕ್ಕೆ ಆ ಪದ ಬಳಕೆ ಆದರೂ ಕೂಡ ಇದನ್ನು ನಾವು ಪ್ರತಿಧ್ವನಿ ಶಬ್ದ ಅಥವಾ ಮಾತಿಗೊಂದು ಗೀತು ಅಂತಲೂ ಕರಿತೀವಿ. ಈ ಅಂಶಗಳನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಈಗ ಉದಾಹರಣೆಗೆ ಶರಶ್ಚಂದ್ರ, ಕಟ್ಟ ಕಡೆಗೆ, ಕಡೆಗೆ ಕಡೆಗೆ, ಮೊದಲು ಡ್ಯಾಶ್ ಅಂತ ಕೊಟ್ಟಾಗ ಮೊದಲು ಅಂತ ನಾವು ಉತ್ತರವನ್ನು ಬರೀಬೇಕಾಗ್ತದೆ. ಇನ್ನು ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಬಂದರೆ ಅಲ್ಲಿ ಲೇಖನ ಚಿಹ್ನೆಗಳಿಂದ ಒಂದು ಪ್ರಶ್ನೆ ಇರ್ತದೆ. ಪುಟ ಸಂಖ್ಯೆ 31ರಲ್ಲಿ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಲೇಖನ ಚಿಹ್ನೆಗಳನ್ನಷ್ಟೇ ಅಭ್ಯಾಸ ಮಾಡಿದರೆ ಸಾಕಾಗೋದಿಲ್ಲ. ಅದರಲ್ಲಿ ಹೇಳಿಕೆಗಳು ಇರ್ತವೆ. ಈಗ ಉದಾಹರಣೆಗೆ ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸಬಹುದಾದ ಚಿಹ್ನೆ ಡ್ಯಾಶ್ ಅಂತ ಕೇಳುವಾಗ ನಾವು ಭಾವಸೂಚಕ ಅಂತ ಬರೀಬೇಕಾಗ್ತದೆ. ಈ ಭಾವಸೂಚಕ ಚಿಹ್ನೆಯನ್ನು ಬರೀರಿ ಅಂತ ಕೇಳೋದಿಲ್ಲ. ಆ ಹೇಳಿಕೆಯನ್ನು ಕೇಳಿ ಚಿಹ್ನೆಯನ್ನು ಕೇಳುವಂಥದ್ದು ಒಂದು ಕ್ರಮ. ಹಾಗಾಗಿ ವಿದ್ಯಾರ್ಥಿಗಳು ಆ ಲೇಖನ ಚಿಹ್ನೆಯ ಹೇಳಿಕೆಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಕೆಲವೊಂದು ಸುಲಭವಾಗಿದೆ. ಅದರಲ್ಲಿ ಮುಖ್ಯವಾಗಿ ವಾಕ್ಯವೇಷ್ಟನ, ಉದ್ಧರಣ, ಹಾಗೆಯೇ ಅರ್ಧವಿರಾಮ, ಇದನ್ನು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಥಿಗಳು ಗಮನಿಸಬೇಕು. ಅದರಲ್ಲಿ ಇನ್ನು ಕಾಲರೂಪಗಳು ಅಂತ ಇದೆ. ಕಾಲರೂಪ ಅಂದ್ರೇನು? ಒಂದು ವಾಕ್ಯವು ಯಾವ ಕಾಲದಲ್ಲಿದೆ ಅಂತ ಹೇಳಬೇಕು. ಅದಕ್ಕೆ ಕಾಲಸೂಚಕ ಪ್ರತ್ಯಯಗಳು ಅಂತ ಇದೆ. ವರ್ತಮಾನ ಕಾಲಕ್ಕೆ ಉತ್ತ, ಭೂತಕಾಲಕ್ಕೆ ದ, ಭವಿಷ್ಯತ್ ಕಾಲಕ್ಕೆ ವ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ. ಈಗ ಉದಾಹರಣೆಗೆ ಅವನು ತಿನ್ನುತ್ತಾನೆ, ಅವನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯ ಯಾವ ಕಾಲದಲ್ಲಿದೆ ಅಂತ ಕೇಳಿದರೆ ನಾವು ಇದನ್ನು ವರ್ತಮಾನ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇಲ್ಲಿ ತಿನ್ನು ಅನ್ನುವಂತಹ ಧಾತುವಿನ ಪಕ್ಕದಲ್ಲಿ ಕಾಲಸೂಚಕ ಪ್ರತ್ಯಯ ಇದೆ, ಉತ್ತ ಅನ್ನುವಂಥದ್ದಿದೆ, ಅದು ವರ್ತಮಾನ ಕಾಲದ ಕಾಲಸೂಚಕ. ಹಾಗಾಗಿ ಧಾತುವಿನ ಪಕ್ಕದಲ್ಲಿ ಇರತಕ್ಕಂತಹ ಕಾಲಸೂಚಕ ಪ್ರತ್ಯಯ ಯಾವುದಿದೆ ಅದರ ಆಧಾರದ ಮೇಲೆ ಆ ವಾಕ್ಯವು ವರ್ತಮಾನ ಕಾಲದಲ್ಲಿದೆ ಅಂತ ಹೇಳಬೇಕು. ಹಾಗೆ ದ ಅಂತ ಬಂದರೆ ಭೂತಕಾಲ, ವ ಅಂತ ಬಂದರೆ ಅದು ಭವಿಷ್ಯತ್ ಕಾಲ. ಅವನು ಹಣ್ಣನ್ನು ತಿನ್ನುತ್ತಾನೆ, ಅವನು ಹಣ್ಣನ್ನು ತಿಂದನು, ಅವನು ಹಣ್ಣನ್ನು ತಿನ್ನುವನು. ತಿನ್ನುತ್ತಾನೆ ವರ್ತಮಾನ, ತಿಂದನು ಭೂತ, ತಿನ್ನುವನು ಭವಿಷ್ಯತ್. ಇದನ್ನು ವಿದ್ಯಾರ್ಥಿಗಳು ತಿಳಿದುಕೊಂಡಿರಬೇಕು. ಕೆಲವೊಂದು ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರು ಇಲ್ಲದೇ ಇದ್ದಾಗ ಇಂತಹ ರೇಡಿಯೋ ಪಾಠಗಳಿಂದ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗಬಹುದು. ನಿಮ್ಮ ಸಮೂಹ ಮಾಧ್ಯಮಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳು ಇರ್ತವೆ. ನೀವು ಪಾಠಗಳಲ್ಲಿ ಶಿಕ್ಷಕರು ಇಲ್ಲ ಅಂತಂದರೆ ಅದನ್ನು ಬಿಡುವ ಅವಶ್ಯಕತೆ ಇಲ್ಲ. ಮಾಧ್ಯಮಗಳ ಮೂಲಕವೂ ನೀವು ಕಲೀಲಿಕ್ಕೆ ಅವಕಾಶಗಳು ಇದೆ. ಇನ್ನು ಅದೇ ಇದರಲ್ಲಿ ವಾಕ್ಯ ಪ್ರಕಾರಗಳು ಅಂತ ಇದೆ. ಅದರಲ್ಲಿ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಅಂದರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತೇವೆ. ಅಂದರೆ ಒಂದು ಕರ್ತೃಪದ, ಕರ್ಮಪದ, ಕ್ರಿಯಾಪದ ಇಷ್ಟಿದ್ದರೆ ಅದು ಸಾಮಾನ್ಯ ವಾಕ್ಯ. ಇನ್ನು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ಇದನ್ನು ಗುರುತಿಸಲಿಕ್ಕೆ ಬಹಳ ಸುಲಭ. ಸಂಯೋಜಕ ಪದಗಳು ಇರಬೇಕು. ಸಂಯೋಜಕ ಪದಗಳು ಅಂದರೆ ಯಾವುದು? ಮತ್ತು, ಅಥವಾ, ಆದ್ದರಿಂದ, ಹಾಗಾದರೆ ಈ ಥರದ ಪದಗಳು ಏನಿದೆ ಅದು ಆ ವಾಕ್ಯದಲ್ಲಿದ್ದರೆ
ಅದು ಸಂಯೋಜಿತ ವಾಕ್ಯ. ಇನ್ನು ಮಿಶ್ರ ವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಕರೀತೀವಿ. ಹಾಗಾಗಿ ವಿದ್ಯಾರ್ಥಿಗಳು ಈ ವಾಕ್ಯ ಪ್ರಕಾರಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿರಬೇಕು. ಇನ್ನು ತತ್ಸಮ ತದ್ಭವಗಳು ಅಂತ ಇದೆ, ಎಲ್ಲ ಪಾಠಗಳಲ್ಲೂ ಸಾಮಾನ್ಯವಾಗಿ ಇದೆ. ನೀವು ಏನು ಮಾಡಬೇಕು ವಿದ್ಯಾರ್ಥಿಗಳು, ಎಲ್ಲ ಪಾಠಗಳಲ್ಲಿರುವಂತಹ ತತ್ಸಮ ತದ್ಭವಗಳನ್ನು ಒಂದು ಕಡೆ ಬರೆದಿಟ್ಕೊಂಡು ಪ್ರತಿ ದಿವಸ ಅಭ್ಯಾಸವನ್ನು ಮಾಡಬೇಕು. ದೇಶೀಯ ಅನ್ಯದೇಶೀಯ ಪದಗಳಿದೆ, ಅದು ಕೆಲವೊಂದು ಪಾಠಗಳಲ್ಲಿ ಬರ್ತವೆ. ಅದನ್ನು ಸ್ವಲ್ಪ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಕೇಳಿ ಅಭ್ಯಾಸ ಮಾಡಬೇಕು. ಇನ್ನು ನಾಮಪದಗಳು, ಅದರಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮಗಳು ಅಂತ ಇದೆ. ಬಹಳ ಸುಲಭದಲ್ಲಿ ಅದನ್ನು ಗುರುತಿಸ್ಬೋದು. ಇನ್ನು ಎದೆಗೆ ಬಿದ್ದ ಅಕ್ಷರ ಪಾಠಕ್ಕೆ ಬಂದರೆ ಕ್ರಿಯಾರೂಪಗಳು ಅಂತ ಇದೆ. ಅದರಲ್ಲಿ ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ. ಈಗ ಅಲಿ ಅನ್ನುವಂಥದ್ದು ಬಂದರೆ ಅವನು ಮನೆಗೆ ಹೋಗಲಿ, ಅಲಿ ಅನ್ನುವಂಥದ್ದು ಇದೆ. ಹಾಗಾಗಿ ಅದನ್ನು ನಾವು ವಿದ್ಯಾರ್ಥಕ, ಆಜ್ಞೆ, ಅಪ್ಪಣೆ, ಹಾರೈಕೆ, ಆಶೀರ್ವಾದ ಈ ಸಂದರ್ಭಗಳಲ್ಲಿ ಬಳಸುವಂತಹ ವಾಕ್ಯಗಳು ವಿದ್ಯಾರ್ಥಕ ವಾಕ್ಯಗಳು. ಊಹೆ, ಅನುಮಾನ ಸಂದರ್ಭಗಳಲ್ಲಿ ಬಳಸುವಂಥದ್ದು ಸಂಭವನಾರ್ಥಕ. ಇನ್ನು ಕ್ರಿಯೆಯೇ ನಡೆಯುವುದಿಲ್ಲ ಅನ್ನುವ ಅರ್ಥ ಬಂದಾಗ ನಿಷೇಧಾರ್ಥಕ ವಾಕ್ಯಗಳು. ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ಕಾರಕಾರ್ಥಗಳು ಅಂತ ಇದೆ. ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳು, ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನ, ಅಪಾದಾನ, ಸಂಬಂಧ ಮತ್ತು ಅಧಿಕರಣ, ಹೀಗೆ 7 ಕಾರಕಗಳು ಇದೆ. ಈ 7 ಕಾರಕಗಳ ಅರ್ಥವನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಆಮೇಲೆ ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳಿದೆ, 2 ಇದೆ, ಹಳೆಗನ್ನಡ ಮತ್ತು ಹೊಸಗನ್ನಡ. ಅದರಲ್ಲಿ ಮು, ಅಂ, ಇಂದ, ಇಂದೆ, ಆಮೇಲೆ ಗೆ, ಆಮೇಲೆ ಅತ್ತಣಿಂ, ಆ, ದೆಸೆ, ಆ ಮತ್ತು ಒಳ್ಳಂತ, ಹೀಗೆ 7 ವಿಭಕ್ತಿ ಪ್ರತ್ಯಯಗಳನ್ನು ನಾವು ಹಳೆಗನ್ನಡದನ್ನು ಹೆಚ್ಚು ಅಭ್ಯಾಸ ಮಾಡಬೇಕು. ಇನ್ನು ಪದ್ಯ ಭಾಗಕ್ಕೆ ಬಂದರೆ ಸಂಕಲ್ಪ ಗೀತೆಯಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಅಂತ ಇದೆ. ರೂಢ, ಅಂಕಿತ, ಅನ್ವರ್ಥ, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಪುರುಷಾರ್ಥಕ ಸರ್ವನಾಮಗಳು ಇರ್ತವೆ. ನಾನು ಉತ್ತಮ ಪುರುಷ, ನೀನು ಮಧ್ಯಮ ಪುರುಷ, ಅವರು ಪ್ರಥಮ ಪುರುಷ. ಇನ್ನು ಧಾತು ಗುರುತಿಸುವುದು, ನಿಲ್ಲಿಸು, ಇದರ ಧಾತು ತಿಳಿಸಿ, ನಿಲ್ಲು, ಆಗೋಣ, ಆಗು, ಈ ಥರದ ಪದಗಳು ಬರುತ್ತವೆ. ಇನ್ನು ಆ ಹಕ್ಕಿ ಹಾರುತ್ತಿದೆ ಪಾಠಕ್ಕೆ ಬಂದರೆ ಅಲ್ಲಿ ಅವ್ಯಯಗಳು ಇದೆ. ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದ ಹೊಂದದೇ ಇರುವಂತಹ ಪದಗಳು ಅವ್ಯಯಗಳು. ಇದರಲ್ಲಿ ಸಾಮಾನ್ಯ ಅವ್ಯಯ, ಅನುಕರಣ ವ್ಯಯ, ಭಾವಸೂಚಕ ವ್ಯಯ, ಕ್ರಿಯಾರ್ಥಕ ವ್ಯಯ, ಸಂಬಂಧಾರ್ಥಕ ವ್ಯಯ, ಅವಧರಣಾರ್ಥಕ ವ್ಯಯ. ಇದಕ್ಕೆ ಕೆಲವು ಉದಾಹರಣೆಗಳಿದೆ. ಇದರ ಸಾಮಾನ್ಯ ವ್ಯಯ ಅಂದರೆ ತಟ್ಟನೆ, ಅನುಕರಣ ವ್ಯಯ ಅಂದರೆ ಧಗಧಗ, ಭಾವಸೂಚಕ ಅಂದರೆ ಆಹಾ, ಓಹೋ ಇತ್ಯಾದಿ, ಕ್ರಿಯಾರ್ಥಕ ವ್ಯಯ ಅಂದರೆ ಉಂಟು, ಹೌದು ಇತ್ಯಾದಿಗಳು, ಸಂಬಂಧಾರ್ಥಕ ವ್ಯಯಗಳು ಅಂದರೆ ಸಂಬಂಧವನ್ನು ಸೂಚಿಸುವಂಥದ್ದು, ಆದ್ದರಿಂದ, ಮತ್ತು ಇತ್ಯಾದಿಗಳು. ಅವಧಾರಣಾರ್ಥಕ ಅಂದರೆ ನಿಶ್ಚಿತಾರ್ಥದಲ್ಲಿ ಹೇಳಬಹುದಾದಂತಹ ಅವ್ಯಯಗಳು, ಅದೇ, ಇದೇ, ಅವನೇ, ಇವನೇ ಇತ್ಯಾದಿಗಳು. ಇನ್ನು ಕೌರವೇಂದ್ರನ ಕೊಂದೆ ಪಾಠಕ್ಕೆ ಬಂದರೆ ನಿಮಗೆ ಈ ಪಾಠದಲ್ಲಿ ಸಾಮಾನ್ಯವಾಗಿ ಒಂದು ಪದಗಳ ಅರ್ಥ ಹೆಚ್ಚಾಗಿ ಬರುವಂಥದ್ದನ್ನು ಗಮನಿಸಬೇಕು. ಎಲ್ಲ ಪಾಠಗಳಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನು ವಿದ್ಯಾರ್ಥಿಗಳು ಹೆಚ್ಚು ಓದಬೇಕಾಗ್ತದೆ. ಪ್ರತಿ ದಿವಸ ಓದಿದರೆ ಸುಲಭ ಆಗ್ತದೆ. ಯಾಕೆ ಅಂದರೆ ಒಂದು ಪದಗಳ ಅರ್ಥ ನಿಮಗೆ ಇರಬಹುದು. ಇನ್ನು ಛಂದಸ್ಸು, ಸಮಾಸಗಳು ನೀವು ಅದನ್ನು ಆ ಒಂದು ಪಾಠ ಭಾಗದಲ್ಲಿ ತಿಳ್ಕೊಳ್ಬೋದು. ತತ್ಸಮ ತದ್ಭವಗಳಾಗಲೇ ಹೇಳಿದ್ದೀವಿ ನಾವು. ಹೀಗೆ ಇತ್ಯಾದಿಗಳು, ರಗಳೆ, ಅಲಂಕಾರಗಳು, ವೃತ್ತಗಳು, ಸಮಾಸಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನೀವು ಅದನ್ನು ತಿಳ್ಕೊಳ್ಬೋದು. ವಿದ್ಯಾರ್ಥಿಗಳೇ, ನಮ್ಮ SLC ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ನಾವು ಹೇಗೆ ಸಿದ್ಧತೆಗಳನ್ನು ಪರೀಕ್ಷೆಗಾಗಿ ಮಾಡಿಕೊಳ್ಬೇಕು, ಒಂದು ನಿರ್ದಿಷ್ಟ ಅಂಕದ ಗುರಿಯನ್ನು ಹಾಕ್ಕೊಳ್ಬೇಕು, 5 ವರ್ಷಗಳ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳು ಸಂಗ್ರಹ ಮಾಡಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಒಂದು ವೇಳಾಪಟ್ಟಿಯನ್ನು ತಯಾರಿಸಬೇಕು, ತಂಡದಲ್ಲಿ ನಾವು ಗುಂಪಲ್ಲಿ ವಿಷಯಗಳನ್ನು ಚರ್ಚೆ ಮಾಡಬೇಕು, ಶಿಕ್ಷಕರ ಮಾರ್ಗದರ್ಶನವನ್ನು ನಾವು ಪಡೆಯಬೇಕು, ಕಠಿಣ ವಿಷಯಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು, ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ನಾವೇ ಮಾಡಿಕೊಳ್ಬೇಕು, ಪಠ್ಯಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ದಿನಕ್ಕೊಂದು ಕವಿ, ಗಾದೆ, ಪತ್ರ ಇದನ್ನು ಬರೆದು ಅಭ್ಯಾಸ ಮಾಡಬೇಕು, ಕಂಠಪಾಠ ಪದ್ಯಗಳನ್ನು ಪ್ರತಿದಿನ ತರಗತಿಯಲ್ಲಿ ಹೇಳಬೇಕು, ಚಾರ್ಟ್ಗಳನ್ನು ತಯಾರಿಸಿ ತರಗತಿಯಲ್ಲಿ ತೂಗು ಹಾಕಿ ದಿನ ಅದನ್ನು ಅಭ್ಯಾಸ ಮಾಡಬೇಕು. ವಿದ್ಯಾರ್ಥಿಗಳೇ, ಈ ವರ್ಷದ ಪ್ರಶ್ನೆ ಪತ್ರಿಕೆ ಅತ್ಯಂತ ಸರಳವಾಗಿ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಉತ್ತರ ಬರೆಯುವಂತಹ
ರೀತಿಯಲ್ಲಿ ಮೂಡಿ ಬರಲಿ, ಎಲ್ಲ ವಿದ್ಯಾರ್ಥಿಗಳು ಖುಷಿಯಿಂದ ಪರೀಕ್ಷೆಯನ್ನು ಬರೆಯುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಶ್ರೋತೃಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ. ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಪ್ರಥಮ ಭಾಷೆ ಕನ್ನಡ. ಭಾಗವಹಿಸಿದವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಂಜನಪದವು, ಇಲ್ಲಿನ ಅನಂತ ಪದ್ಮನಾಭ. ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ